ಹೊಸಗಳು ಹಾಂ ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು ಈ ಪಾಠವನ್ನು ಮಾಡಲಾಗಿದೆ. ಈ ಪಾಠದ ಗುಂಪು ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಮ್ಮಿಕೊಳ್ಳಲಾಗಿದೆ. ನಗ್ಬಾರ್ದು, ಸೀರಿಯಸ್ ಆಗಿ ನೀಟಾಗಿ. ಹಾಂ, ನನ್ನ ಹೆಸರು ಶೋಭಾ. ನನಗೆ ಬಂದಿರುವ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಉದಾಹರಣೆ ಕೊಡಿ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಪ್ರಕೃತಿ ದತ್ತವಾಗಿ ನಮಗೆ ಪುಕ್ಕಟೆಯಾಗಿ ಸಿಗುವ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು. ಉದಾಹರಣೆ ಮಣ್ಣು, ಖನಿಜಗಳು, ಪೆಟ್ರೋಲ್, ಡೀಸೆಲ್ ಇತ್ಯಾದಿ. ಮಣ್ಣಿನ ಪ್ರಕಾರಗಳು ಅದರಲ್ಲಿ ಮೊದಲು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಧನ್ಯವಾದಗಳು. ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚರಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಇದು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ, ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ. ಅಲ್ಲದೆ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು, ಪರ್ಯಾಯ ಪ್ರಸ್ಥಭೂಮಿಯ ಎರಡು ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು? ನದಿ ಮತ್ತು ಕಬ್ಬು, ಹತ್ತಿ ಮತ್ತು ಸೆಣಬು ಈ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳಾಗಿವೆ. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚರಿಸುವ ಮಣ್ಣಿಗೆ ಏನೆಂದು ಕರೆಯುತ್ತಾರೆ? ಮೆಕ್ಕಲು ಮಣ್ಣು ಎಂದರೇನು? ದೊರೆ. ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚರಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಭಾರತದಲ್ಲಿ ಮೆಕ್ಕಲು ಮಣ್ಣು ಕಂಡುಬರುವ ಪ್ರದೇಶಗಳು ಯಾವುವು? ಉತ್ತರ ಪ್ರದೇಶ, ಬಂಗಾಳ, ಬಿಹಾರ, ಪಶ್ಚಿಮ ಬಂಗಾಳ ಇತ್ಯಾದಿ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು? ಗೋಧಿ, ಭತ್ತ, ಜೋಳ. ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಏನು? ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು. ನೀನು ಯಾವ ಮಣ್ಣಿನ ಬಗ್ಗೆ ಹೇಳ್ತಿದ್ದಿ? ಹೇಳು. ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯು ಮಣ್ಣು ಎಂದಲೂ ಕರೆಯುತ್ತಾರೆ. ಕಪ್ಪು ಹತ್ತಿ ಮಣ್ಣು ಇಲ್ಲಿ ಬಾ, ಈ ಕಡೆ ಬಾ, ಅಲ್ಲೋ ಬೇಡ, ಹತ್ರ ಹೋಗ್ಬೇಡಿ, ಈ ಕಡೆ ಬನ್ನಿ, ಇನ್ನು ಬಾ, ಈ ಕಡೆ ಬಾ, ಈ ಕಡೆ ಬನ್ನಿ. ಹೇಳಿವ. ಕಪ್ಪು ಮಣ್ಣಿನ ಪ್ರದೇಶಗಳನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುತ್ತಾರೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣು ಫಲವತ್ತತೆ ಹಾಗೂ ತೇವಾಂಶವನ್ನು ಹಿಡಿದುಕೊಳ್ಳಲು ಸಮರ್ಥವಾಗಿದೆ. ಇದು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣನ್ನು ಕಬ್ಬಿಣ, ಸುಣ್ಣ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಆದ್ದರಿಂದ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಎಂದರೆ ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು.
ಚಪ್ಪಾಳೆ ಕರೆಕ್ಟ್ ಸ್ಟೆಪ್ ಬರಲಿ ಆಯಿತಾ. ಮಳೆ ಬಂದಂಗೆ ಆಡಬೇಡ್ರಿ. ನನ್ನ ಹೆಸರು ವೀಣಾ. ಒಂದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ ಹಬ್ಬಿದೆ. ಯಾವ ಮಣ್ಣು? ನೀನು ಯಾವ ಮಣ್ಣಿನ ಬಗ್ಗೆ ಹೇಳ್ತಿದ್ದಿ? ಹಾಂ, ಹೇಳಬೇಕು. ಕೆಂಪು ಮಣ್ಣು. ಹಾಂ. ಕೆಂಪು ಮಣ್ಣು ಒಂದು ದಕ್ಷಿಣದಿಂದ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ ಹಬ್ಬಿದೆ. ಜಾರ್ಖಂಡ್ ಮತ್ತು ರಾಜಮಹಲ್ವರೆಗೆ ಕೆಂಪು ಮಣ್ಣುಗಳ ರಾಜ್ಯ. ಕೆಂಪು ಮಣ್ಣಲ್ಲಿ ಬೆಳೆಯುವ ಬೆಳೆಗಳು ರಾಗಿ, ಹೊಗೆಸೊಪ್ಪು ಮತ್ತು ಎಣ್ಣೆಕಾಳುಗಳು, ಕಬ್ಬು, ಹತ್ತಿ, ಭತ್ತ. ಧನ್ಯವಾದಗಳು. ನನ್ನ ಹೆಸರು ರೂಪಿತಾ ಹಿಚಿಜಿ. ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣಿನ ಲಕ್ಷಣಗಳು. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ. ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಸಿಲಿಕೇಟ್ ಹಾಗೂ ಲವಣಾಂಶಗಳನ್ನು ಕರಗಿಸುತ್ತದೆ. ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರಿನಲ್ಲಿ ಉಳಿಯುತ್ತದೆ. ಇದು ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೈಟ್ ಶಿಲೆಯಾಗುತ್ತದೆ. ಈ ಶಿಲೆಯು ಶೀತಲೀಕರಣದಿಂದ ಉಂಟಾದ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುವುದು. ಜಂಬಿಟ್ಟಿಗೆ ಮಣ್ಣು ಕಂಡುಬರುವ ರಾಜ್ಯ ವಿಂಧ್ಯ, ಸಾತ್ಪುರ ಮತ್ತು ರಾಜಮಹಲ್ ಬೆಟ್ಟಗಳು. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವ ಬೆಳೆ ಕಾಫಿ, ಟೀ. ಜಂಬಿಟ್ಟಿಗೆ ಮಣ್ಣಿನಲ್ಲಿರುವ ಅಂಶಗಳು ಸಿಲಿಕಾನ್, ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಧನ್ಯವಾದಗಳು. ನೆಕ್ಸ್ಟ್ ರೆಡಿ ರೀ. ಯಾರು ಕೊಟ್ಟು ನೆಕ್ಸ್ಟ್ ಪರ್ವತ ಮಣ್ಣು ನಿರ್ಮಾಣಗೊಂಡ ಬಗ್ಗೆ ಉಳಿದ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಹೀಗೆ ಪರ್ವತ ಮಣ್ಣು ಒಳಗೊಂಡಿದೆ. ಪರ್ವತ ಮಣ್ಣು ಕಂಡುಬರುವ ರಾಜ್ಯ ಹಿಮಾಲಯ ಬೆಟ್ಟಗಳು, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಬೆಳೆಯುವ ಬೆಳೆಗಳು ಕಾಫಿ, ಚಹಾ, ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಈ ಮಣ್ಣು ಸೂಕ್ತವಾಗಿದೆ. ಈ ಮಣ್ಣಿನಲ್ಲಿ ಕಂಡುಬರುವ ಅಂಶಗಳು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಈ ಮಣ್ಣಿನಲ್ಲಿ ಒಳಗೊಂಡಿದೆ. ಧನ್ಯವಾದಗಳು. ನನ್ನ ಹೆಸರು ಲಲಿತಾಬಾಯಿ. ಮಣ್ಣಿನ ಸವೆತ. ಭೂಮೇಲ್ಮೈ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನೇ ಮಣ್ಣಿನ ಸವೆತ ಎನ್ನುವರು. ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆ ಮುಂತಾದವುಗಳು ಭೂ ಸವೆತ ಮುಖ್ಯ ಕೃತಕಗಳಾಗಿವೆ. ಧನ್ಯವಾದಗಳು. ನನ್ನ ಹೆಸರು ನಾಗರಾಜ್. ಮಣ್ಣಿನ ಸವೆತಕ್ಕೆ ಕಾರಣಗಳು. ಮಣ್ಣಿನ ಸವೆತವು ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅರಣ್ಯಗಳ ನಾಶ, ಹೆಚ್ಚು ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ ಮೊದಲಾದವು. ಉದಾಹರಣೆಗೆ ಇಟ್ಟಿಗೆ, ಹೆಂಚು, ಮಡಿಕೆ ತಯಾರಿಕೆ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾದ ಮಣ್ಣು ಉಳಿದುಕೊಳ್ಳುತ್ತದೆ. ನನ್ನ ಹೆಸರು ಸುನಿಲ್ ನಾಯ್ಕ. ನಾನು ಶ್ರೀ ಸುಧಾರ ಪ್ರೌಢಶಾಲೆ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಮಣ್ಣಿನ ಸವೆತದ ಪರಿಣಾಮಗಳು ಹಮ್ಮಿಕೊಂಡಿದ್ದೇನೆ. ಮಣ್ಣಿನ ಸವೆತದ ಪರಿಣಾಮಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಮಣ್ಣಿನ ಸವೆತದ ಪರಿಣಾಮಗಳು ಏನೆಂದರೆ, ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹುಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಯ ಪಾತ್ರದಲ್ಲಿ ಹುಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಸರಿ ಈ ಕಡೆ ಸ್ಟ್ರೈಟ್ ಅನ್ನಿಲ್ಲ ಕಡಿತೀರಿ. ಹಾಂ ಹೇಳಿ ಈಗ ಕರೆಕ್ಟಾಗಿ. ಜಲಾಶಯ ಮತ್ತು ಕೆರೆಗಳಲ್ಲಿ ಹುಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆಯಾಗುವುದು. ಭೂಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ
ಪ್ರಮಾಣ ಕಡಿಮೆಯಾಗುವುದು. ಹ್ಮ್. ಇದರಿಂದ ಸ್ವಾಭಾವಿಕ ಚೆಲುವೆಗಳು ಬತ್ತಿ ಹೋಗುತ್ತವೆ. ಧನ್ಯವಾದಗಳು. ಹ್ಞೂ ಹಾಂ ನೆಕ್ಸ್ಟ್ ಸಿನ್ನು ಹಾಂ ಹ್ಞೂ ನೆಕ್ಸ್ಟ್ ಹ್ಞೂ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡಬದುಗಳ ನಿರ್ವಹಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂಗಳ ನಿರ್ಮಾಣ ಇತ್ಯಾದಿ. ಆಯಿತಾ. ಈಗ ಮೊದಲನೇ ಗ್ರೂಪ್ನವರು ಉಳ್ಕಿರೋಂಥ ಗ್ರೂಪಿಗೆ ನಿಮಗೆ ಕೊಟ್ಟಿರೋ ಟಾಪಿಕಲ್ಲಿ ಯಾವ್ಯಾವ ಪ್ರಶ್ನೆಗಳಿದಾವೆ ಕೇಳಿ, ಒಂದೊಂದಾಗಿ ಕೇಳ್ತೋಗಿ. ಮೊದಲನೇ ಗ್ರೂಪ್ನವರು ಹಾಂ ಅಲ್ಲೇ ನಿಂತ್ಕೊಂಡು ಕೇಳಿ. ಹಾಂ ಈ ಕಡೆ ಇಲ್ಲಿ ಬಾ, ಈ ಕಡೆ ಹಿಂಗಿದ್ರಿ ಅಂತ. ಹಾಂ ಕೇಳಿ ಈಗ ಪ್ರಶ್ನೆ. ಇವರಿಗೆ ಹಾಂ ಆ ಗ್ರೂಪ್ನವ್ರು ಹೇಳ್ತಾರೆ, ಕೇಳಿ ಪ್ರಶ್ನೆ ಕೇಳಿ ಯಾರಾದರೂ. ಸಂಪನ್ಮೂಲಗಳು ಎಂದರೇನು? ಹಾಂ ಉದಾಹರಣೆ ಕೊಡಿ. ಪ್ರಕೃತಿದತ್ತವಾಗಿ ಮಾನವನಿಗೆ ಪುಕ್ಕಟೆಯಾಗಿ ಸಿಗುವ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುತ್ತೇವೆ. ಉದಾಹರಣೆ ಭೂಮಿ, ನೀರು, ಗಾಳಿ, ಖನಿಜ, ಅರಣ್ಯ ಮುಂತಾದವು. ಗೊತ್ತಳು. ನೆಕ್ಸ್ಟ್ ಹಾಂ ಮತ್ತೆ ಇದೆಯಾ ಕ್ವಶನ್ ಇದ್ರೆ ಕೇಳಿ. ಹಾಂ ಮಣ್ಣಿನ ಪ್ರಕಾರಗಳು ಯಾವುವು? ಈ ಕಡೆ ಗ್ರೂಪ್ನವ್ರಿಗೆ. ಹಾಂ ಮಣ್ಣಿನ ಪ್ರಕಾರಗಳು. ಹಾಂ ಹಾಂ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಹಾಂ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಗ್ರೂಪ್ನವ್ರು ಬೇಡ, ನಿಮ್ಮ ಗ್ರೂಪ್ನವರು ನೆಕ್ಸ್ಟ್ ನೀವು ರೆಡಿ ಇರ್ರಿ. ಒಂದನೇ ಗ್ರೂಪಿಗೆ. ಹಾಂ ಹಾಂ ಕೆಂಪು ಮಣ್ಣು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಜೋರಾಗೆ ಜೋರ ಬರಲಿ. ಆ ಗ್ರೂಪಿಗೆ ಕೇಳಿ, ಯಾರಾದರೂ ಹೇಳ್ತಾರೆ, ಅವ್ರ ಹೆಸರು ಹೇಳ್ಬೇಡ ಇಂಥವ್ರು ಅಂತ, ಆಯಿತಾ? ಆ ಗ್ರೂಪಿಂದ ಯಾರಾದರೂ ಒಬ್ರು ಅದು ನಿಂತ್ಕೊಂಡು ಹೇಳಿ. ಹಾಂ ಹಾಂ ಯಾವ ರಾಜ್ಯಗಳಲ್ಲಿ ಕೆಂಪು ಮಣ್ಣು ಕಂಡುಬರುತ್ತದೆ? ಹ್ಞೂ ಹ್ಞೂ ಅಲ್ಲ. ಹಾಂ ರಾಜ್ಯಗಳು ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ ಅಂತ ಹೇಳಬೇಕು. ಶೋಭಾ. ಮಧ್ಯಪ್ರದೇಶ, ಹ್ಞೂ 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 ನೆಕ್ಸ್ಟ್ ರೂಪಿತರ್ ಗ್ರೂಪ್. ಹಾಂ ಹೇಳ್ತೀಯಾ? ಹಾಂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಹೇಳ್ತಾರೆ. ಹಾಂ ಜಾರ್ಖಂಡ್. ಹಾಂ 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 ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಹಾಂ ಹೆಸರು ಹೇಳ್ಬಿಡತ್ತೆ. ಆ ಗ್ರೂಪ್ನ ಯಾರಾದರೂ ಹೇಳ್ತಾರೆ, ಕ್ವಶನ್ ಕೇಳೋ ಗ್ರೂಪಿಗೆ ಕ್ವಶನ್ ಅಷ್ಟೇ. ಹಾಂ ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಯಾವ ಬೆಳೆಗಳನ್ನು ಬೆಳೆಯುತ್ತಾರೆ? ಭತ್ತ, ಕಬ್ಬು, ಹತ್ತಿ. ಇನ್ನೂ ಇದೆ. ಹಾಂ
ಇನ್ಯಾವ ಬೆಳೆಗಳನ್ನು ಬೆಳೀತಾರೆ? ಮುಂತಾದವು. ಹಾಂ, ನೆಕ್ಸ್ಟ್. ಅದೆಲ್ಲ ನೀರಾವರಿ ಬೆಳೆಗಳಲ್ಲಿ ಹಾಂ, ನೀರಾವರಿ ಸೌಲಭ್ಯವಿರುವ ಬೆಳೆ ಭತ್ತ. ಮೊದಲಾದವು. ಹಾಂ ಹಾಂ, ನೆಕ್ಸ್ಟ್. ಹಾಂ, ಪೂರ್ಣಿಮಾ. ಹಾಂ, ಗ್ರೂಪಲ್ಲಿ ಇದ್ದಾರೆ. ಹಾಂ, ಕೊನೆ ಗ್ರೂಪಿಗೆ ಅಂತ ಕೇಳು, ಶೋಭಾ ಅಂತ ಹೇಳ್ಬಿಡ. ಹಾಂ, ನದಿಗಳ ಪರ್ವತ ಪ್ರದೇಶದಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ನದಿಗಳು ಒತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಹಾಂ, ಕೂತ್ಕೊಳ್ಪೂಜಿ. ನೆಕ್ಸ್ಟ್. ಹಾಂ ಹಾಂ, ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು. ಈ ಮಣ್ಣಿನಲ್ಲಿ ಅಂದರೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು. ಗೋಧಿ, ಭತ್ತ, ಗೋಧಿ, ಭತ್ತ, ಜೋಳ, ಸೆಣಬು ಮೊದಲಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಯಾವ ಮಣ್ಣಿನಲ್ಲಿ? ಮೆಕ್ಕಲು ಮಣ್ಣಿನಲ್ಲಿ. ಹಾಂ ಹಾಂ, ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು. ಮೆಕ್ಕಲು ಮಣ್ಣು. ಹಾಂ, ನೆಕ್ಸ್ಟ್. ಈ ಮಣ್ಣು ಹಾಂ, ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ ಏಕೆ? ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ ಏಕೆ? ಏಕೆಂದರೆ ಹಾಂ, ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗುವುದರಿಂದ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಇದು ಹತ್ತಿ ಬೆಳೆಗೆ ಬಹು ಸೂಕ್ತವಾದದ್ದು. ಹಾಂ, ನೆಕ್ಸ್ಟ್. ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ. ಹಾಂ, ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾದದ್ದು ಏಕೆ? ಈ ಮಣ್ಣು ಕಬ್ಬಿಣ, ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೊನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ. ನೆಕ್ಸ್ಟ್. ಹಾಂ, ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಯಾವುವು? ಜೋಳ, ಹತ್ತಿ, ಗೋಧಿ ಇತ್ಯಾದಿ. ಜಮೀನಿಗೆ ಮಣ್ಣಿನ ಲಕ್ಷಣಗಳು. ಸಿಲಿಕೇಟ್ ಹಾಗೂ ಲವಣಾಂಶಗಳು ಕರಗಿದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರದಲ್ಲಿ ಉಳಿಯುತ್ತವೆ. ಈ ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೈಟ್ ಶಿಲೆಯಾಗುತ್ತವೆ. ಈ ಶಿಲೆಯು ಶಿಥಲೀಕರಣದಿಂದ ಉಂಟಾದ ಮಣ್ಣು ಕೆಂಪು ಮಣ್ಣು ಹೊಂದಿರುವುದು. ಈ ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗಿಸಿರುವುದು. ಜಂಬಿಟ್ಟಿಗೆ ಜಂಬಿಟ್ಟಿಗೆ ಮಣ್ಣು ಕಂಡುಬರುವ ರಾಜ್ಯಗಳು. ಜೋರಾಗಿ ಹೇಳು ಸ್ವಲ್ಪ. ಜಂಬಿಟ್ಟಿಗೆ ಮಣ್ಣು ಕಂಡುಬರುವ ರಾಜ್ಯಗಳು. ವಿಂಧ್ಯ, ಸಾತ್ಪುರ ಮತ್ತು ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ವಿಂಧ್ಯ, ಸಾತ್ಪುರ ಮತ್ತು ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಹಾಂ, ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು. ಕಾಫಿ. ನೆಕ್ಸ್ಟ್. ನೀವೇ ಹೇಳ್ಬೇಡ. ಹೌದು, ಬೇರೆ ಇದಾರಲ್ಲ. ಮಣ್ಣಿನಲ್ಲಿರುವ ಅಂಶಗಳು. ಜಂಬಿಟ್ಟಿಗೆ ಮಣ್ಣಿನಲ್ಲಿರುವ ಅಂಶಗಳು. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕಂಡುಬರುವ ಅಂಶಗಳು ಯಾವುವು? ಸಿಲಿಕೇಟ್ಗಳು ಲವಣಾಂಶಗಳು.
ಆಯ್ತಾ? ಜಮ್ಮಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ 200 ಸೆಂಟಿಮೀಟರ್ ಜಮ್ಮಿಟ್ಟಿಗೆ ಮಣ್ಣಿನಲ್ಲಿ ಕಂಡುಬರುವ ಅಂಶಗಳು ಕಬ್ಬಿಣದ ಆಕ್ಸೈಡ್, ಅಲ್ಯೂಮಿನಿಯಂ, ನೋಡಿ ಪ್ರೀತಿ ಹಾಂ ಕಬ್ಬಿಣ, ಅಲ್ಯೂಮಿನಿಯಂ ಮುಂತಾದವುಗಳು. ಮುಂತಾದವ್ರು ಎಲ್ಲ ಥರದ್ರೊಳಗೆ ಹಾಂ ಹಾಂ ಮಣ್ಣಿನ ಸವೆತ ಎಂದರೆ ಮಣ್ಣಿನ ಸವೆತ ಎಂದರೇನು? ಭೂಮೇಲ್ಮೈಯನ್ನು ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಎನ್ನುವುದು. ಹಾಂ ಹಾಂ ಭೂಸವೆತದ ಕರ್ತೃಗಳು ಕರ್ತೃಗಳು ಯಾವುವು? ಭೂ ಸವೆತವನ್ನು ಉಂಟು ಮಾಡುವಂಥ ಅಂಶಗಳು ಯಾವ್ಯಾವು ಅಂತ? ಹಾಂ ಹಾಂ ಹೇಳಿ, ಯಾರಾದ್ರೂ ಒಬ್ರು ಹೇಳಿ. ಹಾಂ ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆ ಮುಂತಾದವುಗಳು ಭೂ ಸವೆತದ ಮುಖ್ಯ ಕರ್ತೃಗಳಾಗಿವೆ. ಹಾಂ ನೆಕ್ಸ್ಟ್ ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು? ಜೋರ ಕೇಳಪ್ಪಜಿ. ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು? ಅರಣ್ಯನಾಶ, ಹೆಚ್ಚು ಬೇಯಿಸುವುದು, ವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ ಮೊದಲಾದವು. ಇನ್ನೂ ಸರಿ ಹೇಳಪ್ಪಜಿ. ಅರಣ್ಯನಾಶ, ಹೆಚ್ಚು ಬೇಯಿಸುವುದು, ಮೇಯಿಸುವುದು. ಹಾಂ ವೈಜ್ಞಾನಿಕ ಬೇಸಾಯ, ವೈಜ್ಞಾನಿಕನ ಅವೈಜ್ಞಾನಿಕನ? ಹಾಂ ಆಮೇಲೆ ಅಧಿಕ ನೀರಾವರಿ ಬಳಕೆ ಮೊದಲಾದವು. ಹಾಂ ಹಾಂ ಮಣ್ಣುಗಳು ಯಾವುದರಿಂದ ನಾಶವಾಗುತ್ತದೆ? ಹ್ಞೂ ಮೇಲ್ಮಣ್ಣು ಯಾವುದರಿಂದ ನಾಶವಾಗುತ್ತದೆ? ಮಡಿಕೆ ತಯಾರಿಕೆ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಹೆಚ್ಚು ಮಡಿಕೆ ತಯಾರಿಕೆ. ಇಟ್ಟಿಗೆ ಮಾಡುವುದು, ಹೆಂಚು ತಯಾರು ಮಾಡೋದು, ಮಡಿಕೆ ಮಾಡುವುದು ಮೊದಲಾದವುಗಳಿಂದ ಭೂಮಿಯ ಮೇಲ್ಪದರದ ಮಣ್ಣು ಹಾಳಾಗುತ್ತದೆ ಅಥವಾ ನಾಶವಾಗುತ್ತದೆ. ಇದು ಮಣ್ಣಿನ ನಾಶಕ್ಕೆ ಕಾರಣಗಳೈತಲ್ವ, ಅದಕ್ಕೇನೆ ಸೇರಿಸ್ಕೊಬೇಕು ಇದು ಪಾಯಿಂಟ್ಸ್ ಅನ್ನುವ. ಹಾಂ ಹಾಂ ಉದಾಹರಣೆ ಅಂತ ಐತಲ್ಲ ಅದಕ್ಕೆ ಬರುತ್ತೆ. ಹಾಂ ನೆಕ್ಸ್ಟ್ ಈ ಮಣ್ಣಿನ ಪರ್ವತ ಮಣ್ಣಿನಲ್ಲಿ ಕಂಡುಬರುವ ಅಂಶಗಳು. ಹಾಂ ಮೂರನೇ ಗ್ರೂಪ್. ಪರ್ವತ ಮಣ್ಣಿನಲ್ಲಿ ಕಂಡುಬರುವ ಅಂಶಗಳು. ಸಾರಜನಕ ಮತ್ತು ಸಾವಯವ ಅವಶೇಷಗಳು. ಸರಿ ಹೇಳ, ಇನ್ನೂ ಸರಿ ಹೇಳ. ಸಾರಜನಕ ಮತ್ತು ಹಾಂ ಸಾವಯವ ಹಾಂ ಅವಶೇಷಗಳು. ಅವಶೇಷಗಳು. ಹಾಂ ನೆಕ್ಸ್ಟ್ ಗುಣಾಲ್ ಗ್ರೂಪಿಗೆ ಪರ್ವತ ಮಣ್ಣು ನಿರ್ಮಾಣಗೊಂಡ ಬಗ್ಗೆ. ಪರ್ವತ ಮಣ್ಣು ನಿರ್ಮಾಣಗೊಂಡ ಬಗ್ಗೆ ಹೇಗೆ ನಿರ್ಮಾಣ ಆಗಿದೆ ಅಂತ. ಹಾಂ ಕೊಳಚೆ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ. ಇದು ಹ್ಞೂ ಈ ಮಣ್ಣು ಡ್ಯಾಶ್ ಮೈದಾನಕ್ಕೆ ಇಳಿದು ಬರುತ್ತದೆ. ಮೂರನೇ ಗ್ರೂಪ್ ಪ್ಲೀಸ್. ಡ್ಯಾಶ್ ಮೈದಾನಕ್ಕೆ ಇಳಿಯುತ್ತದೆ. ಹಾಂ ಇಳಿಜಾರು ಮೈದಾನಕ್ಕೆ ಬರುತ್ತದೆ. ಹಾಂ ನೆಕ್ಸ್ಟ್ ಪರ್ವತ ಮಣ್ಣು ಇರುವ ರಾಜ್ಯಗಳು. ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಸುನಿಲ ಮಣ್ಣಿನ ಸವೆತದ ಪರಿಣಾಮಗಳು. ಮೂರನೇ ಗ್ರೂಪು. ಅವು ಗ್ರೂಪಿಗೆ ಕೇಳ್ಕೊಂತವನೆ. ಹಾಂ ಹಾಂ ನಾಲ್ಕನೇ ಗ್ರೂಪು. ಮಣ್ಣಿನ ಸವೆತದ ಪರಿಣಾಮಗಳು.
ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆಯಾಗುವುದು. ಭೂಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು. ಇದರಿಂದ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಭಾರತವು ವ್ಯವಸಾಯ ಪ್ರಧಾನವಾದ ಆಯ್ತಾ? ಮತ್ತೆ ಮಣ್ಣಿನ ಸಂರಕ್ಷಣೆ. ಮೊದಲನೇ ಗ್ರೂಪಿಗೆ ಮಣ್ಣಿನ ಸಂರಕ್ಷಣೆ ಎಂದರೇನು? ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಎನ್ನುವುದು. ಮಣ್ಣಿನ ನಿರ್ವಹಣೆ ಎಂದರೇನು? ಯಾರಿಗೆ? ವೀಣಾ. ಮಣ್ಣಿನ ನಿರ್ವಹಣೆ ಎಂದರೇನು? ಜೊತೆಗೆ ಫಲವತ್ತತೆ ಕಡಿಮೆಯಾಗದಂತೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆಯಾಗಿದೆ. ಇನ್ನೊಂದ್ಸರಿ ಹೇಳು ಪೂಜೆ. ಜೊತೆಗೆ ಫಲವತ್ತತೆ ಕಡಿಮೆಯಾಗದಂತೆ ಜೊತೆಗೆ ಯಾವ್ದು ಜೊತೆಗೆ ಅಲ್ಲಿ ಮುಂದಿರ್ಬೇಕು ನೋಡಿ ಇನ್ನು ಉತ್ತರ. ಮಣ್ಣಿನ ಸಂರಕ್ಷಣೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆಯಾಗಿದೆ. ನೆಕ್ಸ್ಟ್. ನಾಲ್ಕನೇ ಗ್ರೂಪ್. ಮಣ್ಣಿನ ಶಾಸ್ತ್ರ ಎಂದರೇನು? ಮಣ್ಣಿನ ಶಾಸ್ತ್ರ ಎಂದರೇನು? ಮಣ್ಣಿನ ಶಾಸ್ತ್ರ ಗಲಾಟೆ ಹೇಳಿ ಬೇಗ. ಮಣ್ಣುಗಳ ಉತ್ಪತ್ತಿ, ಕಣ ರಚನೆ, ರಾಸಾಯನಿಕ ಸಂಯೋಜನೆ ಹಾಗೂ ಅದರ ಬದಲಾವಣೆ ಮುಂತಾದವುಗಳ ಅಧ್ಯಯನವನ್ನು ಮಣ್ಣಿನ ಶಾಸ್ತ್ರ ಎಂದು ಕರೆಯುತ್ತಾರೆ. ಮಣ್ಣಿನ ಸಂರಕ್ಷಣಾ ವಿಧಾನಗಳ್ಯಾವುವು? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡಲಾಗಿಗಳನ್ನು ನಿರ್ಮಿಸುವುದು, ಮಾತಾಡ್ಬಿಡಿ. ಕೇಳಿಸ್ತಿಲ್ಲ, ಜೋರಾಗೆ. ಅರಣ್ಯ ನಾಶವನ್ನು ತಡೆಗಟ್ಟುವುದು, ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಕೃಷಿಯನ್ನು ನಿರ್ಮಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ. ಫಸ್ಟ್ನೇ ಗ್ರೂಪಿಗೆ ಜೇಡಿಮಣ್ಣು ಎಂದರೇನು? ಅತಿ ಸೂಕ್ಷ್ಮ ಕಣಗಳಿಂದ ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಮಣ್ಣನ್ನು ಜೇಡಿ ಮಣ್ಣು ಎಂದು ಕರೆಯುವರು. ನೆಕ್ಸ್ಟ್ ಈಗ ಮಣ್ಣಿನ ಪ್ರಕಾರಗಳು ಹೇಳ್ತವೆ ಎಲ್ಲರೂ ಒಟ್ಟಾಗಿ. ಮಣ್ಣಿನ ಪ್ರಕಾರಗಳು: ಮಣ್ಣಿನ ಸಂರಕ್ಷಣಾ ವಿಧಾನಗಳು. ಮಣ್ಣಿನ ಮಣ್ಣಿನ ನಾಶಕ್ಕೆ ಕಾರಣಗಳು. ನೆಕ್ಸ್ಟ್ ಮಣ್ಣಿನ ಪರಿಣಾಮಗಳು.
ಮಣ್ಣಿನ